ನಮಸ್ಕಾರ ಸ್ನೇಹಿತರೆ. ಈ ಒಂದು ತಮ್ನೇಲನ್ನು ನೋಡಿದ ತಕ್ಷಣ ತಮ್ಗೆ ಆಲ್ರೆಡಿ ಗೊತ್ತಾಗಬಹುದು ಏನಂತಂದರೆ AI ಮೂಲಕ ಮನೋವಿಜ್ಞಾನದ ಕ್ಲಾಸನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಫೆಬ್ರವರಿ 8, 2026ರಂದು ನಡೆಯುವಂಥ ಈ ಒಂದು CTET ಪರೀಕ್ಷೆಗೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ವಿಷಯಕ್ಕೆ ಎರಡೂ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕಾಮನ್ ಆಗಿರ್ತಕ್ಕಂಥ ಪೇಪರ್ ಯಾವುದಪ್ಪ ಅಂದರೆ ಅದು ಮನೋವಿಜ್ಞಾನದ ಕೆಲವು ಪ್ರಶ್ನೆಗಳು ಬರ್ತವೆ. ಆ ಕಾರಣದಿಂದಾಗಿ ಎರಡೂ ಪತ್ರಿಕೆಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು AI ಮೂಲಕ ಈ ಕ್ಲಾಸನ್ನು ನಿಮಗೆ ನೀಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಒಂದು ಸಾಮಾನ್ಯ ಪರೀಕ್ಷೆ ಇವತ್ತಿನ ಶಿಕ್ಷಣದ ಇಡೀ ಕಥೆಯನ್ನ ಹೇಳುತ್ತೆ ಅಂದ್ರೆ ನೀವು ನಂಬುತ್ತೀರಾ? ಬನ್ನಿ ಹಾಗಾದ್ರೆ ಇವತ್ತು ನಾವು ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನೇ ಡಿಕೋಡ್ ಮಾಡಿ ಆಧುನಿಕ ತರಗತಿಯ ಒಳಗೆ ಇಣುಕಿ ನೋಡೋಕೆ ಇದು ಸುಮ್ಮನೆ ಒಂದು ಸರ್ಕಾರಿ ಡಾಕ್ಯುಮೆಂಟ್ ತರ ಕಾಣ್ಬೋದು. ಆದರೆ ಇದರ ಒಂದೊಂದು ಪ್ರಶ್ನೆಯಲ್ಲೂ ಇವತ್ತಿನ ಕಲಿಕೆ ತತ್ವಶಾಸ್ತ್ರವೇ ಅಡಗಿದೆ. ಈ ಪ್ರಶ್ನೆಗಳು ಕೇವಲ ಶಿಕ್ಷಕರ ಜ್ಞಾನವನ್ನು ಅಳತೆ ಮಾಡ್ತಾ ಇಲ್ಲ, ಬದಲಿಗೆ ಕಲಿಕೆಯ ಬಗ್ಗೆ ನಮ್ಮ ಇಡೀ ದೃಷ್ಟಿಕೋನ ಅದು ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ಹಾಗಾದ್ರೆ ಬನ್ನಿ ಅಸಲಿ ಪ್ರಶ್ನೆಗೆ ಬರೋಣ. ಮಕ್ಕಳ ಮೆದುಳು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತೆ? ಅವರು ಜ್ಞಾನವನ್ನ ಹೇಗೆ ತಮಗೆ ಸ್ವಂತ ಮಾಡಿಕೊಳ್ತಾರೆ? ಈ ಪರೀಕ್ಷಾ ಪತ್ರಿಕೆಯೊಳಗೆ ಅಡಗಿರುವ ಸುಳಿವುಗಳನ್ನೇ ಬಳಸ್ಕೊಂಡು ಈ ರಹಸ್ಯಗಳನ್ನ ಒಂದೊಂದಾಗೆ ಬಿಡಿಸ್ತಾ ಹೋಗೋಣ. ಮೊದಲನೇ ಮತ್ತು ಬಹುಮುಖ್ಯವಾದ ಅಂಶ ಅಂದ್ರೆ ವಿದ್ಯಾರ್ಥಿಯ ಪಾತ್ರದಲ್ಲಿ ಆಗಿರುವ ಒಂದು ದೊಡ್ಡ ಬದಲಾವಣೆ. ಇನ್ನು ಮುಂದೆ ವಿದ್ಯಾರ್ಥಿಗಳು ಸುಮ್ಮನೆ ಕೂತು ಕೇಳೋರಲ್ಲ, ಅವರು ಸಕ್ರಿಯ ಪಾಲುದಾರರು. ಈ ಮೊದಲನೇ ಪ್ರಶ್ನೆಯನ್ನೇ ನೋಡಿ, ಇಲ್ಲೇ ಇಡೀ ಆಟ ಬದಲಾಗಿತ್ತೆ. ಪ್ರಗತಿಪರ ಶಿಕ್ಷಣದಲ್ಲಿ ಮಕ್ಕಳನ್ನ ಹೇಗೆ ನೋಡಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನು ಗೊತ್ತಾ? ಅವರು ಕೇವಲ ಪಾಲಕರಲ್ಲ, ಬದಲಿಗೆ ಜ್ಞಾನವುಳ್ಳವರು ಮತ್ತು ಅರ್ಥವನ್ನು ತಾವೇ ಕಟ್ಟಿಕೊಳ್ಳುವವರು. ಇದೇ ಇವತ್ತಿನ ಶಿಕ್ಷಣದ ಮೂಲ ಮಂತ್ರ. ನೋಡಿ, ಇದು ಕೇವಲ ಒಂದು ಸಣ್ಣ ಬದಲಾವಣೆ ಅನ್ಕೊಳ್ಬೇಡಿ, ಇದೊಂದು ದೊಡ್ಡ ಕ್ರಾಂತಿನೇ ಸರಿ. ಮಕ್ಕಳನ್ನು ಜ್ಞಾನ ತುಂಬಬೇಕಾದ ಒಂದು ಖಾಲಿ ಸ್ಲೇಟ್ ಅಂತ ನೋಡೋ ಕಾಲ ಹೋಯ್ತು. ಈಗ ಪ್ರತಿಯೊಂದು ಮಗುವು ತನ್ನದೇ ಆದ ಜ್ಞಾನದ ಪ್ರಪಂಚವನ್ನ ಕಟ್ಟಿಕೊಳ್ಳುವ ಒಬ್ಬ ವಾಸ್ತುಶಿಲ್ಪಿ ಇದ್ದ ಹಾಗೆ. ಹೌದು, ಈ ವಾಸ್ತುಶಿಲ್ಪದ ಪರಿಕಲ್ಪನೆ ಇದೆಯಲ್ವಾ, ಅದನ್ನೇ ರಚನಾತ್ಮಕತೆ ಅಂತ ಕರೆಯೋದು. ಅಂದ್ರೆ ಶಿಕ್ಷಕರ ಕೆಲಸ ಕೇವಲ ಮಾಹಿತಿ ಕೊಡೋದಲ್ಲ, ಬದಲಿಗೆ ವಿದ್ಯಾರ್ಥಿಗಳು ತಾವೇ ಸಂಶೋಧನೆ ಮಾಡಿ ಜ್ಞಾನವನ್ನು ಅನ್ವೇಷಿಸುವಂತೆ ಮಾಡೋದು. ಕಲಿಕೆ ಅನ್ನೋದು ಒಂದು ಸಾಹಸದ ಥರ ಇರಬೇಕು, ಕೇವಲ ಪಾಠ ಕೇಳೋ ಥರ ಅಲ್ಲ ಅಲ್ವಾ? ಈ ಪ್ರಶ್ನೆ ನೋಡಿ, ಇದು ಒಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನ ನೇರವಾಗಿ ಓಡ್ದಾಕುತ್ತೆ. ಪ್ರತಿಪಾದನೆ ಸರಿಯಿದೆ, ಹೌದು, ಚರ್ಚೆ ಮತ್ತು ಸಹಯೋಗ ಬೇಕೇ ಬೇಕು. ಆದರೆ ಕಾರಣ ಅದು ಸಂಪೂರ್ಣ ತಪ್ಪು. ಯಾಕಂದ್ರೆ ಜ್ಞಾನ ಉತ್ಪಾದನೆ ಅನ್ನೋದು ಒಂದು ನಿಷ್ಕ್ರಿಯ ಪ್ರಕ್ರಿಯೆ ಅಲ್ಲವೇ ಅಲ್ಲ. ಅದು ಯಾವಾಗಲೂ ಸಕ್ರಿಯವಾಗಿರುತ್ತೆ, ಕೆಲವೊಮ್ಮೆ ಗದ್ದಲದಿಂದ ಕೂಡಿರುತ್ತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಸಾಮಾಜಿಕವಾದದ್ದು. ಹಾಗಿದ್ರೆ ಈ ಸಾಮಾಜಿಕ ಅನ್ನೋ ಅಂಶದ ಬಗ್ಗೆನೇ ಸ್ವಲ್ಪ ಆಳವಾಗಿ ನೋಡೋಣ. ಯಾಕಂದ್ರೆ ಜ್ಞಾನದ ನಿರ್ಮಾಣ ಒಬ್ಬಂಟಿಯಾಗಿ ನಡೆಯೋ ಕೆಲಸವೇ ಅಲ್ಲ. ಇಲ್ಲಿ ಪ್ರಸಿದ್ಧ ಮನಃಶಾಸ್ತ್ರಜ್ಞ ಲೆವ್ ವೈಗಾಟ್ಸ್ಕಿ ಅವರ ಮಾತು ನೆನಪಾಗುತ್ತೆ. ಅವ್ರು ಹೇಳಿದ್ದು ತುಂಬಾ ಸರಳ: ನಾವು ಮಾತಾಡುತ್ತಾ ಯೋಚಿಸ್ತೇವೆ ಮತ್ತೆ ಯೋಚಿಸುತ್ತಾ ಮಾತಾಡ್ತೇವೆ. ಅಂದ್ರೆ ಭಾಷೆ ಮತ್ತು ಚಿಂತನೆ ಬೇರೆ ಬೇರೆ ಅಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಇದು ಕೇವಲ ಯಾವುದೋ ಪುಸ್ತಕದಲ್ಲಿರೋ ಸಿದ್ಧಾಂತ ಅಲ್ಲ. ನೋಡಿ, ಪರೀಕ್ಷೆಯಲ್ಲೇ ಇದನ್ನ ಕೇಳಿದ್ದಾರೆ. ಇದರ ಅರ್ಥ ಏನು? ತರಗತಿಯಲ್ಲಿ ನಡೆಯೋ ಪ್ರತಿಯೊಂದು ಸಂಭಾಷಣೆ, ಪ್ರತಿಯೊಂದು ಚರ್ಚೆ ಕೂಡ ಮಕ್ಕಳ ಚಿಂತನೆಯನ್ನ ರೂಪಿಸುತ್ತಿರುತ್ತೆ ಅಂತ ಶಿಕ್ಷಕರು ಅರ್ಥ ಮಾಡ್ಕೊಳ್ಬೇಕು. ಈ ಸ್ಕ್ಯಾಫೋಲ್ಡಿಂಗ್ ಅನ್ನೋ ಕಾನ್ಸೆಪ್ಟ್ ನಾವು ಚಿಕ್ಕವರಿದ್ದಾಗ ಸೈಕಲ್ ಕಲಿಯುವಾಗ ಹಿಂದೆ ಯಾರಾದ್ರೂ ಹಿಡಿದುಕೊಳ್ಳೋ ಹಾಗೆ. ಅವರು ಪೂರ್ತಿಯಾಗಿ ತಳ್ಳುವುದೂ ಇಲ್ಲ, ಪೂರ್ತಿಯಾಗಿ ಬಿಡುವುದೂ ಇಲ್ಲ ಅಲ್ವಾ? ಬೀಳದ ಹಾಗೆ ಒಂದು ಬೆಂಬಲ ನೀಡಿ ಅವರಾಗಿಯೇ ಕಲಿಯುವಂತೆ ಮಾಡೋದು. ಉತ್ತರವನ್ನ ಬಾಯಿಗೆ ಇಡುವುದಲ್ಲ, ಬದಲಿಗೆ ಉತ್ತರವನ್ನು ಹುಡುಕಲು ಸಹಾಯ ಮಾಡೋದು. ಹಾಗಾದ್ರೆ ತರಗತಿಗೆ ನಾವು ಕಲಿಯಬೇಕಾದ ಮುಖ್ಯ ಪಾಠಗಳೇನು? ಮೊದಲನೆಯದು, ಕಲಿಕೆ ಅನ್ನೋದು ಒಂದು ಟೀಮ್ ಗೇಮ್. ಎರಡನೇದು, ಗೈಡ್ ಮಾಡಬೇಕೇ ಹೊರತು ಸ್ಪೂನ್ ಫೀಡ್ ಮಾಡಬಾರ್ದು. ಮತ್ತು ಮೂರನೆಯದು, ಅತಿ ಮುಖ್ಯವಾಗಿ, ವಿದ್ಯಾರ್ಥಿಗಳು ಒಬ್ರಿಗೊಬ್ರು ಟೀಚರ್ಗಳಾದಾಗ ಕಲಿಕೆ ಇನ್ನೂ ಆಳವಾಗುತ್ತೆ. ಸರಿ, ಕಲಿಕೆ ಸಕ್ರಿಯವಾಗಿರಬೇಕು, ಸಾಮಾಜಿಕವಾಗಿರಬೇಕು ಅಂತ ಗೊತ್ತಾಯ್ತು. ಆದ್ರೆ ಇದರ ಮುಂದಿನ ಹಂತ ಏನು? ಬಹುಶಃ ಶಿಕ್ಷಣದ ನಿಜವಾದ ಗುರಿ ಅದೇ ಇರಬೇಕು. ಅಂದ್ರೆ ಹೇಗೆ ಯೋಚಿಸಬೇಕು ಅಂತ ಕಲಿಯೋದು. ಮೆಟಾಕಾಗ್ನಿಷನ್ ಕೇಳೋಕೆ ಸ್ವಲ್ಪ ಕಷ್ಟದ ಪದ ಅನಿಸ್ಬಹುದು ಅಲ್ವಾ? ಆದ್ರೆ ಇದರ ಅರ್ಥ ತುಂಬಾ ಸರಳ. ನಮ್ಮದೇ ಯೋಚನಾ ಲಹರಿಯನ್ನ ನಾವು ಗಮನಿಸೋದು. ನನಗೆ ಇದು ಯಾಕೆ ಅರ್ಥ ಆಗ್ತಿಲ್ಲ, ಅಥವಾ ಈ ವಿಷಯವನ್ನ ನೆನ್ಪಿಟ್ಕೊಳ್ಳೋಕೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಳೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಯೋಚನೆಗಳ ಬಗ್ಗೆನೇ ನಾವು ಯೋಚಿಸೋದು. ಹಾಗಾದ್ರೆ ಈ ಕೌಶಲ್ಯವನ್ನ ಬೆಳೆಸೋದು ಹೇಗೆ?
ಪರೀಕ್ಷೆಯೇ ಅದಕ್ಕೆ ಉತ್ತರ ಹೇಳುತ್ತೆ. ವಿದ್ಯಾರ್ಥಿಗಳು ತಾವು ಕಲಿತಿದ್ದನ್ನ ವಿಮರ್ಶೆ ಮಾಡುವಂತೆ, ತಮ್ಮ ಕಲಿಕೆಯ ಪ್ರಕ್ರಿಯೆ ಬಗ್ಗೆ ಅವರೇ ಯೋಚಿಸುವಂತೆ ಪ್ರೋತ್ಸಾಹಿಸಬೇಕು. ಹೀಗೆ ಮಾಡಿದಾಗ ಅವರು ಕೇವಲ ಕಲಿಯುವರಾಗಿ ಉಳಿಯಲ್ಲ, ತಮ್ಮ ಕಲಿಕೆಯ ಮಾಲೀಕರಾಗ್ತಾರೆ. ಇಲ್ಲಿ ಪ್ರಶ್ನೆಗಳ ಪಾತ್ರ ಇದೆಯಲ್ಲ, ಅದು ಬಹಳ ದೊಡ್ಡದು. ಏನು, ಎಲ್ಲಿ ಅಂತ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಗೂಗಲ್ನಲ್ಲೂ ಸಿಕ್ಬಿಡತ್ತೆ. ಆದರೆ ಏಕೆ ಮತ್ತು ಹೇಗೆ ಅಂತ ಕೇಳೋ ಪ್ರಶ್ನೆಗಳು ಅವು ಮೆದುಳಿಗೆ ನಿಜವಾದ ಕಸರತ್ ಕೊಡುತ್ತೆ. ಇದೇ ನೋಡಿ ವಿಶ್ಲೇಷಣಾತ್ಮಕ ಚಿಂತನೆಗೆ ಬುನಾದಿ ಹಾಕೋದು. ಸರಿ, ಈಗ 4ನೇ ಮತ್ತು ಬಹಳ ಮುಖ್ಯವಾದ ಭಾಗಕ್ಕೆ ಬರೋಣ. ಒಂದು ತರಗತಿಯನ್ನ ಎಲ್ಲರನ್ನೂ ಒಳಗೊಳ್ಳುವಂತಹ ಒಂದು ಜಾಗವನ್ನಾಗಿ ಮಾಡೋದು ಹೇಗೆ? ಯೋಚನೆ ಮಾಡಿ, ಒಂದು ತರಗತಿಯಲ್ಲಿ 40 ಮಕ್ಕಳಿದ್ರೆ ಅಲ್ಲಿ 40 ವಿಭಿನ್ನ ಪ್ರಪಂಚಗಳಿರ್ತವೆ. ಕೆಲವರು ಬೇಗ ಕಲಿತಾರೆ, ಕೆಲವರಿಗೆ ಸಮಯ ಬೇಕು, ಕೆಲವರು ಕೇಳಿ ಕಲಿತಾರೆ, ಕೆಲವರು ಮಾಡಿ ಕಲಿತಾರೆ. ಇವರೆಲ್ಲರನ್ನೂ ಒಂದೇ ದಾರಿಯಲ್ಲಿ ಕರೆದೊಯ್ಯೋದು ಹೇಗೆ? ಇದು ಇವತ್ತಿನ ಶಿಕ್ಷಕರ ಮುಂದಿರುವ ಅತಿ ದೊಡ್ಡ ಸವಾಲು. ಈ ಪರೀಕ್ಷೆ ಈ ವೈವಿಧ್ಯತೆಯನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅಂತ ನೋಡಿ. ದೃಷ್ಟಿದೋಷ ಇರೋ ಮಕ್ಕಳಿಂದ ಹಿಡಿದು ಆಟಿಸಂ ಸ್ಪೆಕ್ಟ್ರಮ್ನಲ್ಲಿರುವ ಮಕ್ಕಳವರೆಗೆ ಪ್ರತಿಯೊಬ್ಬರ ವಿಶಿಷ್ಟ ಅಗತ್ಯಗಳ ಬಗ್ಗೆಯೂ ಶಿಕ್ಷಕರಿಗೆ ಅರಿವಿರಬೇಕು ಅಂತ ಇದು ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಉತ್ತರ ಇಲ್ಲೇ ಇದೆ: ವಿಭಿನ್ನ ಸೂಚನೆಗಳು. ಇದರ ಸರಳ ಅರ್ಥ, ಒಂದು ಸೈಜಿನ ಶರ್ಟ್ ಎಲ್ರಿಗೂ ಸರಿ ಹೊಂದುವುದಿಲ್ಲ ಅನ್ನೋ ಹಾಗೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಗತ್ಯಕ್ಕೆ ತಕ್ಕಂತೆ ಪಾಠವನ್ನ, ಚಟುವಟಿಕೆಯನ್ನ ಮತ್ತು ಮೌಲ್ಯಮಾಪನವನ್ನ ಕೂಡ ಬದಲಾಯಿಸಬೇಕು. ಆದ್ರೆ ಇಲ್ಲೊಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ತಿರುವಿದೆ. ಹೌದು, ಶಿಕ್ಷಕರು ಹೊಂದಿಕೊಳ್ಳಲೇಬೇಕು. ಆದ್ರೆ ಹಾಗಂತ ಮಕ್ಕಳನ್ನು ಬೇರ್ಪಡಿಸಬಾರದು. ಸಹಯೋಗವನ್ನು ತಪ್ಪಿಸುವುದು ಒಳಗೊಳ್ಳುವಿಕೆಯಲ್ಲ, ಅದು ಪ್ರತ್ಯೇಕತೆ. ನಿಜವಾದ ಒಳಗೊಳ್ಳುವಿಕೆ ಅಂದ್ರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಪರಸ್ಪರ ಕಲಿಯಲು ಅವಕಾಶ ಮಾಡಿಕೊಡೋದು. ಹಾಗಾದ್ರೆ ನಾವು ನೋಡಿದ ಈ ಎಲ್ಲ ಅಂಶಗಳ ಒಟ್ಟು ಸಾರಾಂಶ ಏನು? ನಾವು ಈ ವಿಶ್ಲೇಷಣೆಯ ಅಂತಿಮ ಮತ್ತು ಬಹುಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಕಸರತ್ತು ಮಾಡೋದು ಯಾಕಾಗಿ? ಒಟ್ಟಾರೆಯಾಗಿ ಹೇಗೋದಾದ್ರೆ, ಶಿಕ್ಷಣದಲ್ಲಿ ಒಂದು ದೊಡ್ಡ ಪಲ್ಲಟ ನಡೀತಿದೆ. ಕೇವಲ ಕಂಠಪಾಠ ಮಾಡಿ ಮಾಹಿತಿ ತುಂಬುವ ಫ್ಯಾಕ್ಟರಿಯಿಂದ ವಿಮರ್ಶಾತ್ಮಕವಾಗಿ ಯೋಚಿಸುವ, ಚಿಂತಕರನ್ನ ರೂಪಿಸುವ ಒಂದು ಕಾರ್ಯಾಗಾರದ ಕಡೆಗೆ ನಾವು ಸಾಗ್ತಿದ್ದೇವೆ. ಇಲ್ಲಿ ಶಿಕ್ಷಕರು ವೇದಿಕೆ ಮೇಲಿನ ಜ್ಞಾನಿಯಾಗಿ ಉಳಿಯುವುದಿಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಪಕ್ಕ ನಿಂತು ಮಾರ್ಗದರ್ಶನ ನೀಡುವ ಒಬ್ಬ ಸಹ ಪ್ರಯಾಣಿಕರಾಗುತ್ತಾರೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆ ನಮ್ಮನ್ನು ಒಂದು ಪ್ರಮುಖ ಪ್ರಶ್ನೆ ಬಳಿ ತಂದು ನಿಲ್ಲಿಸುತ್ತೆ. ಶಾಲೆಯ ಗುರಿ ಕೇವಲ ಅಂಕ ಗಳಿಸುವುದಲ್ಲ, ಬದಲಿಗೆ ಉತ್ತಮವಾಗಿ ಯೋಚಿಸಲು ಕಲಿಯುವುದು ಅಂತ ಆದ್ರೆ, ನಾವು ಕಟ್ಟಬೇಕಾದ ತರಗತಿಗಳು, ನಾವು ರೂಪಿಸಬೇಕಾದ ಸಮಾಜ ಮತ್ತು ನಾವು ಎದುರು ನೋಡ್ತಿರುವ ಭವಿಷ್ಯ, ಅದು ಹೇಗಿರಬೇಕು? ಯೋಚಿಸಿ.